ಮತ್ತು ಇದಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಸ್ವಲ್ಪ ಇದಕ್ಕೆ ನಾವು ಗ್ಯಾಸ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಗ್ಯಾಸ್ ಕಾರ್ಬನ್ ಇದು ಗ್ಯಾಸ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಇದು ಈ ಸ್ಪ್ರೈಟ್ ಎರಡು ಒಂದೇ. ಇದರೊಳಗೆ ಕಾರ್ಬೊನೇಟೆಡ್ ವಾಟರ್ ಇದು, ಇದರೊಳಗೆ ಗ್ಯಾಸ್ ಆ್ಯಡ್ ಮಾಡಿರ್ತಾರೆ ಅಷ್ಟೇನೆ. ಕುಡಿತೀವಿ. ಇದರೊಳಗೆ ಗ್ಯಾಸ್ ಆ್ಯಡ್ ಆಗಿಲ್ಲ, ಕುಡಿತೀವಿ. ಗ್ಯಾಸ್ ಆ್ಯಡ್ ಆಗಿಲ್ಲ, ಕುಡಿತೀವಿ. ಇದು ಮತ್ತೆ ಇದು ಎರಡು ಒಂದೇ. 30 ರೂಪಾಯಿ ಕೊಟ್ಟು ಕುಡಿಯೋದಕ್ಕಿಂತ ಇದು ಒಂದೇ. ನೀರಿಗೆ ಹಾಕೊಂಡು ನಮಗೆ ಕುಡಿಬೋದಲ್ಲ ಅಂತ. ಇಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಟಾಯ್ಲೆಟ್ ವಾಶ್ ಮಾಡುವಂಥ ಆ್ಯಸಿಡ್ ಅದು ಮತ್ತು ಸ್ಪ್ರೈಟ್ ಎರಡೂ ಒಂದೇ ಆಗಿದೆ, ಹೌದಲ್ಲ? ಹಾಗಾಗಿ ದಯವಿಟ್ಟು ಸ್ವಲ್ಪ ಆದಷ್ಟು ಇವೆಲ್ಲವೂ ಆ್ಯಡ್ ತೋರಿಸ್ತಾರೆ ನಿಮಗೆ ಕಾಯಿಲೆಗಳು ಬಿಡೋದಕ್ಕೆ ಪ್ರಚೋದನೆ ಮಾಡುವಂಥವು. ಹೇಳ್ತಾರಲ್ಲ ಸ್ಟ್ರಿಂಗ್ ಅಂತ ಇದೆ ಒಂದು, ಗೊತ್ತಿರಬೇಕು ನಿಮಗೆ. ಸ್ಟ್ರಿಂಗ್ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತೆ. ಹಾಗಿತ್ತು ಅಂದ್ರೆ ಎಲ್ರಿಗೂ ಕುಡಿಸ್ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಬಿಡ್ಬೋದಿತ್ತು, ಎತ್ತೆ ಹೋಗಿತಿದ್ರು ಅವರು. ಅವೆಲ್ಲವೂ ಏನೂ ಇಲ್ಲ, ಅವು ಭಾಳ ಡೇಂಜರ್. ಅದರೊಳಗೆ ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಮ ಡೋಪಮಿನ್ ಲೆವೆಲ್ ಡೌನ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲವೂ ಇಂಬ್ಯಾಲೆನ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಎಷ್ಟೋ ಜನ ಮಕ್ಕಳು ನೋಡಿರ್ಬೇಕು ನೀವು, ಕೈಯಲ್ಲಿ ಸ್ಪ್ರೈಟ್ ಇಟ್ಕೊಂಡಿರ್ತಾರೆ, ಫ್ರೀ ಫೈರ್ ಗೇಮ್ ಆಡ್ತಾ ಇರ್ತಾರೆ. ಊಟಕ್ಕಾದ್ರೂ ಬರಂಗಿಲ್ಲ, ಏನೂ ಇಲ್ಲ, ಗೇಮಲ್ಲೇ ಇರ್ತಾರೆ ಅವರು ಅದೇ ಒಂದು ದುನಿಯಾಗಿ ಹೋಗ್ಬಿಟ್ಟಿರ್ತಾರೆ. ಅವರಿಗೆ ಬೇರೆ ಆಕ್ಟಿವಿಟೀಸ್ ಯಾವುದೂ ಇರಲ್ಲ, ಹೌದಾ? ಗೆಳೆಯರ ಹತ್ರ ಹೋಗ್ತಾರೆ, ಜೊತೆಯಲ್ಲಿ ಇವನ್ನೆಷ್ಟೊಂದು ಕನ್ಸ್ಯೂಮ್ ಮಾಡ್ತಾರೆ, ಮತ್ತು ಕೂಡ ಆರಾಮಾಗಿ ಅವರಿಗೆ ಎಂಜಾಯ್ಮೆಂಟ್ ಬೇಕು. ಆದರೆ ನಿಜವಾದ ಎಂಜಾಯ್ಮೆಂಟ್ ಬಿಟ್ಟು ಈ ಆರ್ಟಿಫಿಷಿಯಲ್ ಎಂಜಾಯ್ಮೆಂಟ್ಗೆ ಕೂತ್ಬಿಟ್ಟಿರ್ತಾರೆ.